ಚೆನ್ನಾಗಿದ್ದವ್ರು ಪಾಪ ಒಳಗೆ ಹೊಂಟವ್ರಲ್ಲ, ಟೈಮ್ ಸರಿ ಊಟ ಸಿಗ್ತಾ ಇದ್ದ ಇಲ್ವಾ, ಸ್ವರ್ಗೋಗಾರ ಕರ್ಗೋಗಾರ ಅಂತ ಹೇಳ್ತಾರೆ. ಯಾರೇ ಆಗಲಿ ಮೇಡಮ್, ದೊಡ್ಡವ್ರಿಗೆಲ್ಲ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರಿಗೆ ಏನು ಬೇಕಾದ್ರು ಎಲ್ಲೇ ಇದ್ರೂ ಸಿಕ್ಕುತ್ತೆ. ನಾವು ದರ್ಶನ್ ಅವ್ರ ಕಡೆಯವ್ರೆ, ನಾವು ಮೈಸೂರು ಕಡೆಯವ್ರೆ. ಅವ್ರ ಕಂಡ್ರೆ ನಮ್ಗೆ ಅಪಾರ ಪ್ರೀತಿ. ಏನು ಮಾಡಿರಿ ಈ ಥರ ತಪ್ಪಾದಾಗ ಮಗನಾದ್ರೇನು ಅವನಾದ್ರೇನು ಅಪ್ಪನಾದ್ರೇನು ತಪ್ಪು ತಪ್ಪೆ. ಭಗವಂತನ ಆಶೀರ್ವಾದ ಇರಲಿ, ದರ್ಶನ್ ಅವ್ರಿಗೂ ಒಳ್ಳೇದಾಗಲಿ. ಅಲ್ಲಿರೋ ಸಿಬ್ಬಂದಿ ಕಾಯ್ತಾರಲ್ಲ ಅವ್ರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಅಧಿಕಾರಿಗಳು ನೋಡ್ಕೊಳ್ಳೋರೆ ಕರೆಕ್ಟ್ ಇಲ್ಲ ಅಂದ್ರೆ ಅವ್ರದ್ದೇನು ತಪ್ಪಿಲ್ಲ. ಸೊ ಅಧಿಕಾರಿಗಳು ಅಂದ್ರೆ ಪ್ರತಿಯೊಂದು ಇದರಲ್ಲೂ ಇರ್ತಾರೆ ಮೇಡಮ್, ಇನ್ವಾಲ್ವ್ ಆಗಿರ್ತಾರ, ಆದ್ರೆ ಗೊತ್ತಾಗಲ್ಲ. ಸರ್, ದರ್ಶನ್ ಅವ್ರ ಫೋಟೋ 2 ದಿವಸದಿಂದ ವೈರಲ್ ಆಗಿದೆ ಸಿಕ್ಕಾಪಟ್ಟೆ. ನೀವು ನೋಡಿರ್ತೀರಾ ಅದನ್ನ. ಆ ಫೋಟೋದಲ್ಲಿ ತಪ್ಪಿದೆ, ನೀವು ನೋಡಿರ್ತೀರಾ. ಸಿಗರೇಟ್ ಇಟ್ಕೊಂಡು, ಕಾಫಿ ಮಗ್ ಇಟ್ಕೊಂಡು ಜೈಲಲ್ಲಿ ರೆಸಾರ್ಟ್ ಅಲ್ಲಿ ಕುತ್ಕೊಳ್ಳೋ ತರ ಕುತ್ಕೊಂಡಿದ್ದಾರೆ. ಅದರಿಂದ 9 ಜನ ಅಧಿಕಾರಿಗಳು ಅನಾಮತ್ ಆಗಿದ್ದಾರೆ. ಇದರಲ್ಲಿ ದರ್ಶನ್ ಅವ್ರ ತಪ್ಪ ಅಥವಾ ಅಧಿಕಾರಿಗಳ ತಪ್ಪ ಅಂತ ಅನ್ಸುತ್ತೆ? ಯಾಕಂದ್ರೆ ಇವಾಗ ಅಧಿಕಾರಿಗಳು ಶಿಕ್ಷೆ ಅನುಭವಿಸ್ತಿರೋದು, ಅಂದ್ರೆ ಅವ್ರ ಮನೆಗೆ ಹೋಗಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅಧಿಕಾರಿಗಳದೇ ತಪ್ಪು ಮೇಡಮ್. ಅವರು ಅಧಿಕಾರಿಗಳಿಂದನೇ ಅವ್ರು ಆ ಥರ ಕೂತಿರೋದು. ಈಗ ಅಧಿಕಾರಿಗಳು ಕರೆಕ್ಟಾಗಿ ಎಲ್ಲ ಕ್ಲೀನಾಗಿ ನೋಡ್ಕೊಂಡ್ರೆ ಅವ್ರು ಯಾಕೆ ಮೇಡಮ್ ಹಂಗೆ ಕೂತ್ಕೊಂಡರು? ಈಗ ನಾವು ಎಲ್ಲರೂ ಏನೋ ತಪ್ಪು ನಡೀತಿದ್ರೆ ಅದನ್ನ ಅಧಿಕಾರಿಗಳು ಕೇಳಬೇಕು. ಅವರೇ ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಟ್ಕೊ ಹೋದಾಗ ಅದು ಇನ್ನೂ ಜಾಸ್ತಿ ಆಯ್ತು ಹೊರತು ಕಮ್ಮಿ ಆಗಲ್ಲ. ಆಮೇಲೆ ದರ್ಶನ್ ಅವರು ದೊಡ್ಡ ವ್ಯಕ್ತಿನೇ, ಅವರು ಅಭಿಮಾನಿ ಉಳ್ಳವರೇ. ಅವರು ತಿಳ್ಕೋಬೇಕು. ನಾವು ಒಳಗಡೆ ಬಂದ ಕಾನೂನು ಇದ್ರಲ್ಲಿ ಇದ್ಮೇಲೆ ನಮ್ಮ ಕಾನೂನು ತಕ್ಕವಾಗಿ ನಡ್ಕೋಬೇಕು ಅನ್ನೋದು ಅವರು ತಿಳ್ಕೋಬೇಕು. ಒಬ್ರು ನೋಡಿ ಒಬ್ರು, ಒಬ್ರು ನೋಡಿ ಒಬ್ರು ಅವ್ರ ಥರನೇ ಆಯ್ತಾರ. ಇವಾಗ ಕೈಯವರು ಫಸ್ಟು ಹೊಲ ಕೈಯವನು ಬೇಲಿ ಕರೆಕ್ಟಾಗಿರ್ಬೇಕು. ಬೇಲಿನೇ ಎದ್ದು ಹೊಲ ಮೇದಂಗೆ ಆಯ್ತಾ ಇದೆ ಈಗ. ಇವಾಗ ಹೆಂಗೆ ಅಂದರೆ ಅಧಿಕಾರಿಗಳು ನೋಡ್ಕೊಳ್ಳೋರೆ ಕರೆಕ್ಟ್ ಇಲ್ಲ ಅಂದ್ರೆ ಅವ್ರದ್ದೇನು ತಪ್ಪಿಲ್ಲ. ಇವಾಗ ಅದೇ ಥರ ಪ್ರತಿಯೊಂದು ಕಾನೂನು ಕರೆಕ್ಟಾಗಿ ಎಲ್ಲ ತಲಾಬಾಗಬೇಕು, ಅದು ಕರೆಕ್ಟಾಗಿ ನಡ್ಕೋಬೇಕು. ಒಬ್ಬೊಬ್ರು ಮಾಡ್ಕೊ ಹೋಯ್ತಾ ಇದ್ರೆ ಏನು ತಿಳ್ಕೊತಾರೆ, ಇವರು ದುಡ್ಡಿಗೆ ಆಸೆ ಬಿದ್ದಾರ ಪೊಲೀಸವರು ಅಂತ ತಿಳ್ಕೊತಾರೆ ಮೇಡಮ್. ಅದು ಬಿಟ್ರೆ ಇನ್ನೇನಿಲ್ಲ, ಪ್ರತಿಯೊಂದು ಅಷ್ಟೇ. ಅವರು ಏನ್ ಅನ್ಸ್ತು ಫೋಟೋ ನೋಡಿದ ತಕ್ಷಣ? ಫೋಟೋ ನೋಡಿದ್ಮೇಲೆ ಫೋಟೋ ತೆಗ್ದಿರೋರು ಕರೆಕ್ಟಾಗಿ ತೆಗ್ದಿರ್ತಾರಲ್ವ ಮೇಡಮ್ ಅವರೇ. ಎದುರುಗಡೆ ತೋರಿದ್ಮೇಲೆ ನಿಜ ಅಂತಲೇ ತಿಳ್ಕೊಬೇಕು. ಯಾಕೆ ಗೊತ್ತಿಲ್ಲದೆ ಇರೋ ಪೆದ್ದನ ತೋರಿದ್ರು ನಿಜ ಅಂತಲೇ ತಿಳ್ಕೊಳ್ಳೋದು. ಏನೋ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ತೋರಿದ್ರು ಅದು ಸತ್ಯ ಅಂತಲೇ ತಿಳ್ಕೊಳ್ಳೋದು. ಇವ್ರು ಫಿಲಮಲ್ಲಿ ತೋರಿದಾಗ ಎಲ್ಲ ನೋಡ್ತಿದ್ವು. ಇದು ಅದೇ ಥರ ತಾನೆ, ಒಳ್ಳೇದನ್ನ ಒಳ್ಳೇದು ಅಂತೀವಿ, ಕೆಟ್ಟದನ್ನ ಕೆಟ್ಟದು ಅಂತೀವಿ. ಈ ಜನಗಳ ಮೇಲೆ ಹಾಕೋದಲ್ಲ, ಅವರೇ ತಿಳ್ಕೊಬೇಕು. ಅಧಿಕಾರಿಗಳು ಅಂದರೆ ಪ್ರತಿಯೊಂದು ಇದರಲ್ಲೂ ಇರ್ತಾರೆ ಮೇಡಮ್, ಇನ್ವಾಲ್ವ್ ಆಗಿರ್ತಾರ, ಆದ್ರೆ ಗೊತ್ತಾಗಲ್ಲ. ಈಗ 10 ಅಕ್ಕಿಲಿ 1 ಕಲ್ಲಿದ್ರೆ ಕಲ್ಲು ತೆಗೆದಾಕ್ಬೋದು. 10 ಕಲ್ಲಿರೋ ಜಾಗದಲ್ಲಿ 1 ಅಕ್ಕಿ ಏನು ಮಾಡೋಕ್ಕಾಗಲ್ಲ. ಅಕ್ಕಿನೇ ಎತ್ತು ಬಿಸಾಕ್ಬಿಡ್ತಾರೆ, ಒಳ್ಳೆನೇ ಎತ್ತಿ ಇಚ್ಚಿ ಬಿಸಾಕ್ಬಿಡ್ತಾರೆ. ಅದರಿಂದ ಯಾವ ಕಾನೂನಿಗೆ ಹೋದ್ರೂ ಅಷ್ಟೇ. ಅಲ್ಲಿರೋರು ಏನು ಗೊತ್ತಾ ಮೇಡಮ್ ಅವರೇ, ಅವರು ತಿಳ್ಕೊಬೇಕಷ್ಟು. ಅವ್ರು ನಾವೇನು ಹೇಳೋಷ್ಟು ದೊಡ್ಡವರಲ್ಲ. ನಾವು ದರ್ಶನ್ ಅವ್ರ ಕಂಡ್ರೆ ನಮಗೂ ಪ್ರೀತಿ, ನಾವು ಅವ್ರ ಫಿಲಮ್ಗಳು ನೋಡ್ಕೊಂಬಂದೀವಿ, ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಸರ್, ಈ ಹಿಂದೆ ನೋಡಿರ್ತೀವಿ ದರ್ಶನ್ ಅವ್ರಿಗೆ ಊಟ ಸೇರ್ತಾ ಇಲ್ಲ, ಮನೆ ಊಟ ಬೇಕು, ಬುಕ್ಸ್ ಬೇಕು, ಹಾಸಿಗೆ ಬೇಕು ಅಂತೆಲ್ಲ ಅಷ್ಟು ಅರ್ಜಿಗಳನ್ನ ಹಾಕಿದ್ರು ಕೋರ್ಟಿಗೆ. ಇವಾಗ ಅಲ್ಲಿ ಇರೋ ಅಧಿಕಾರಿಗಳಿಗೆ ಅದೆಲ್ಲ ಗೊತ್ತಿರುತ್ತೆ. ದರ್ಶನ್ ಅವ್ರು ಇಷ್ಟು ಒಳಗಡೆ ಆರಾಮಾಗಿದ್ದಾರೆ ಅಂತ ಅಧಿಕಾರಿಗಳು ಗೊತ್ತಿರುತ್ತೆ. ಗೊತ್ತಿದ್ದು ಯಾಕೆ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು ಅಂತ ಅನ್ಸುತ್ತೆ? ಅದು ಜನಗಳಿಗೆಲ್ಲ ಕನಿಕರಣ ಬರಲಿ ಅಂತ ಮೇಡಮ್ ಅವ್ರು. ಈಗ ಜನಗಳು ನಾವು ನೋಡ್ತಾ ಇದ್ದೀವಲ್ಲ, ಪಾಪ ದರ್ಶನ್ ಅವ್ರಿಗೆ ಏನೂ ಇಲ್ಲ, ಚೆನ್ನಾಗಿದ್ದವ್ರು ಪಾಪ ಒಳಗೆ ಹೊಂಟವ್ರಲ್ಲ, ಟೈಮ್ ಸರಿ ಊಟ ಸಿಗ್ತಾ ಇದ್ದ ಇಲ್ವಾ, ಸ್ವರ್ಗೋಗಾರ ಕರ್ಗೋಗಾರ ಅಂತ ಹೇಳ್ತಾರೆ. ಯಾರೇ ಆಗಲಿ ಮೇಡಮ್, ದೊಡ್ಡವ್ರಿಗೆಲ್ಲ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರಿಗೆ ಏನು ಬೇಕಾದ್ರು ಎಲ್ಲೇ ಇದ್ರೂ ಸಿಕ್ಕುತ್ತೆ. ಬಡವರು ಸಿಕ್ಕಲ್ಲ. ಬಡವರು ಮನೇಲಿದ್ರು ಅವ್ರಿಗೆ ಊಟ ಸಿಕ್ಕಲ್ಲ. ಕಷ್ಟ ಬಿದ್ದು ದುಡಿತಾರೆ ನೋಡಿ, ಅವರು ಬಡವ್ರಿಗೆ ಮನೇಲಿದ್ರು ಊಟ ಸಿಕ್ಕಲ್ಲ. ಕಳ್ಳರು ಎಲ್ಲೇ ಕಾಡಲ್ಲಿದ್ರು ಅವ್ರಿಗೆ ಊಟ ಸಿಕ್ಕುತ್ತೆ. ಗೊತ್ತಾಯ್ತಾ? ಅದಕ್ಕೆ ಅವ್ರು ತಿಳ್ಕೋಬೇಕು. ಫಸ್ಟು ಮೇಟಿ ಕರೆಕ್ಟಾಗಿರ್ಬೇಕು ಮೇಡಮ್. ಮನೇಲಿ ನಮ್ಮಪ್ಪ ನಮ್ಮವ್ವ ಕರೆಕ್ಟಾಗಿದ್ರೆ ನಾವು ಒಳ್ಳೆ ಬುದ್ಧಿ ಕಲಿತೀವಿ. ಅವರೇ ನಮ್ಮನ್ನು ಫ್ರೀ ಬಿಟ್ಬಿಟ್ಟು ಅಪ್ಪ ಅವ್ವ ಸರಿ ಇಲ್ಲ ಅಂದ್ರೆ ಏನು ಪ್ರಯೋಜನ? ಮಕ್ಕಳು ಸರಿ ಇಲ್ಲ ಅಂದ್ರೆ ಏನು ಪ್ರಯೋಜನ? ಅವ್ರು ಕಲಿಸ್ಬೇಕು ಸಣ್ಣದ್ರಲ್ಲಿ. ಪ್ರತಿಯೊಂದು ಗಿಡ ಬೆಳೆಸ್ಬೇಕಾದ್ರೆ ಒಂದು ಯಾರ ಮಾಡ್ತಾರೆ, ಒಂದು ಡಬ್ಬ ಕಟ್ಟಿ. ಇನ್ನು ಮಕ್ಕಳು ಈಗ ಬೆಳೆಸೋರು ನೋಡ್ಕೋಬೇಕಲ್ಲ ಮೇಡಮ್. ಆ ರೀತಿ ಇದು ಪ್ರತಿಯೊಂದು ಅಷ್ಟೇ. ಈಗ ಅವರು ಪೊಲೀಸವ್ರು ತಿಳ್ಕೊಬೇಕು ಮೇಡಮ್. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಕಾನೂನು ವ್ಯವಸ್ಥೆ ಎಲ್ಲಕ್ಕೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ? ಎಲ್ಲಿ ತಪ್ತಾ ಇದೆ ಇಲ್ಲ, ಒಬ್ರಿಗೊಬ್ರು ಕೈಲಾದವರು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ತಿನ್ನೋ ಥರ ಬತ್ತ. ಈ ನಾಯಿಗಳು ಕಿತ್ತಾಡ್ತಾವೆ ನೋಡಿ, ಎಲ್ಲಾರು ಒಂದು ಮೂಳೆ ಇಟ್ಬಿಟ್ರೆ ಯಾವ ನಾಯಿ ಶಕ್ತಿ ಇರುತ್ತೆ ಅದು ಕಿತ್ಕ ತಿನ್ಕತ್ತ. ಈಗ ಕಾಡಲ್ಲಿ ಪ್ರಾಣಿಗಳು, ಒಂದು ಪ್ರಾಣಿನ ಎಲ್ಲ ಪ್ರಾಣಿಗಳು ತಿಂತಾವೆ. ಯಾವ ಪ್ರಾಣಿ ತಾಕತ್ತಾಗಿದೆಯೋ ಅದು ತಿನ್ನುತ್ತಾ, ಹೊಟ್ಟೆ ತುಂಬಿಸ್ಕತ್ತ. ತಾಕತ್ತಿಲ್ಲದೆ ಇರೋ ಪ್ರಾಣಿ ಹಸ್ಕೊಂಡಿರುತ್ತೆ. ಈ ಥರ ಆಗ್ಬಿಡುತ್ತೆ. ಕಾನೂನು ಈ ಥರ ಆಯ್ತು, ದೇಶನೂ ಈ ಥರ ಆಯ್ತು, ನಮ್ಮ ಸಂಸ್ಕೃತಿನೇ ಹಾಳಾಯ್ತು. ಈಗ ನೋಡಿ ಇಷ್ಟೇ ವ್ಯವಹಾರ, ಇನ್ನೇನು ಹೇಳಿ. ಇಷ್ಟೇ. ಎಲ್ಲಿಗೆ ಹೋದ್ರೂ ಅಷ್ಟೇ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಬುದ್ಧಿ ಇರುತ್ತೆ ಮೇಡಮ್. ಯಾಕೆ ಮುಂದೆ ಹೋಗಿ ಮಾತಾಡಲ್ಲ ಅಂದ್ರೆ, ಯಾರು ಮಾತಾಡ್ತಿರ್ತಾರೆ ಅನ್ಕೊಳ್ಳಿ, ಅವ್ರು ವಿಡಿಯೋ ನೋಡ್ಕೊತಾರೆ. ವಿಡಿಯೋ ನೋಡ್ಕೊಂಡು ಅವ್ರ ಕಡೆಯವ್ರು ಯಾರು ಇದ್ದರೆ ಅವ್ರಿಗೆ ಹಾಕೋದು ರುಬ್ತಾರೆ. ಆವಾಗ ಅವರು ಮಾತಾಡೋಕೆ ಹೋಗಲ್ಲ. ಇನ್ನೊಂದು ಜಾಗದಲ್ಲಿ ಒಳ್ಳೇದಕ್ಕೂ ಹೋಗಲ್ಲ, ಕೆಟ್ಟದಕ್ಕೂ ಹೋಗಲ್ಲ. ಇಷ್ಟೇ ವ್ಯವಹಾರ, ಇನ್ನೇನೂ ಇಲ್ಲ.
ಈಗ ತಪ್ಪೇ ನಾವು ಮಾಡಿದ್ರು ತಪ್ಪೆ. ನಾವು ದರ್ಶನ್ ಅವ್ರ ಕಡೆಯವ್ರೆ, ನಾವು ಮೈಸೂರು ಕಡೆಯವ್ರೆ. ಅವ್ರ ಕಂಡ್ರೆ ನಮ್ಗೆ ಅಪಾರ ಪ್ರೀತಿ. ಏನು ಮಾಡಿರಿ ಈ ಥರ ತಪ್ಪಾದಾಗ ಮಗನಾದ್ರೇನು ಅವನಾದ್ರೇನು ಅಪ್ಪನಾದ್ರೇನು ತಪ್ಪೇ. ಕಾನೂನ್ಗೆ ಎಲ್ಲರೂ ತಲೆಬಾಗ್ಬೇಕು. ನಮ್ಮ ಅವನ ಬಾಗ್ಬೇಕು, ನಮ್ಮ ಅಪ್ಪನ ಬಾಗ್ಬೇಕು, ನಾವು ಬಗ್ಬೇಕು. ಇವಾಗ ದರ್ಶನ್ ಅವರು ಏಟು ಆರೋಪಿಯಾಗಿ ಜೈಲ್ ಸೇರಿದಲ್ವಾ, ಏನ್ ಅನ್ಸುತ್ತೆ ದರ್ಶನ್ ಅವ್ರ ಬಗ್ಗೆ? ಅಂದ್ರೆ ದರ್ಶನ್ ಅವ್ರನ್ನ ಫೋಟೋ ನೋಡಿದಿರಲ್ವಾ? ಸೊ ಏಟು ಆರೋಪಿಯಾಗಿ ಜೈಲ್ ಸೇರಿದ್ರು ಕೂಡ ಜೈಲ್ ಒಳಗಡೆ ಅಷ್ಟು ಆರಾಮಾಗಿ ಸಿಗರೇಟ್ ಹೊಡ್ಕೊಂಡು ಆರಾಮಾಗಿದ್ದಾರೆ. ಏನ್ ಅನ್ಸುತ್ತೆ ದರ್ಶನ್ ಅವ್ರ ಬಗ್ಗೆ? ಏನು ಅನ್ಸಲ್ಲ ಮೇಡಮ್ ಅವರೇ, ಒಟ್ಲಿ ಅವ್ರಿಗೂ ಒಳ್ಳೇದಾಗಲಿ ಅನಿಸುತ್ತೆ. ಕೆಟ್ಟದ್ದು ಏನೇ ಇದ್ರೋ ಪಾಪ ಎಲ್ಲ ಕಳೆದೋಗಿ ಅವರು ಒಳ್ಳೇದಾಗಲಿ, ಅವ್ರು ನೋಡಿ 4 ಜನ ಬುದ್ಧಿ ಕಲೀಲಿ ಅನ್ಸುತ್ತೆ. ಆದ್ರೆ ಈ ಥರ ಫೋಟೋ ಎಲ್ಲ ತಗೊಳ್ಳೋದು, ಸಿಗರೇಟ್ಸ್ ಅದು ಇದೆಲ್ಲ ನೋಡಿದಾಗ ಭಾಳ ಬೇಜಾರಾಯ್ತು. ಇನ್ನೇನು ಮಾಡಿರಿ, ಇನ್ನೇನು ಹೇಳಿದ್ರು ಸಾಲದು. ಎಲ್ಲ ಗೊತ್ತು ಜನಗಳಿಗೂ, ನಿಮ್ಮ ಮಧ್ಯಮದವ್ರದವ್ರಿಗೂ ಗೊತ್ತು, ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ನಾವು ಖಾಲಿಯಾಗಿ ಕೂತಿದ್ದೀವಲ್ಲ, ನಾವು 4 ಮಾತಾಡ್ತೀವಿ ಅಷ್ಟೇ. ಈಗ ಎಲ್ಲರೂ ಮಾತಾಡ್ತಾರೆ ಮೇಡಮ್, ಕೆಲವರು ಒಳಗೆ ಮಾತಾಡ್ತಾರೆ, ಕೆಲವರು ಹೊರಗೆ ಮಾತಾಡ್ತಾರೆ, ಕೆಲವರು ನಿಮ್ಮ ಟಿ ವಿ ಮುಂದೆ ಮಾತಾಡ್ತಾರೆ. ಟಿ ವಿ ಮುಂದೆ ಏನಕ್ಕೆ ಮಾತಾಡೋಕೆ ಹೆದರ್ತಾರ ಅಂದ್ರೆ, ಈ ಜೊತೆಲೇ ಇರ್ತಾರೆ ನೋಡಿ, ಏನ ನಮ್ಮ ಗುರು ಮೇಲೆ ಹಿಂಗಂದ ಅಂತ ಜಗಳ ಮಾಡೋರು ಇರ್ತಾರೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿಗೆ ಕಟ್ಕೊಂಡಿರೋರು. ನಾಳೆ ದಿನ ಅದಕ್ಕೆಲ್ಲ ತಲೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಗೊತ್ತಾಯ್ತು, ಇಷ್ಟೇ ಮ್ಯಾಟ್ರಿ, ಇನ್ನೇನು ಇಲ್ಲ. ನೋಡಿದ್ದೀರಾ ನೀವು ಅದನ್ನು ಕರ್ಕೋಗಿ ಎದುರಿಸಿರೋದನ್ನ ನೋಡಿದ್ದೀರಾ, ಎಲ್ಲ ನೋಡಿದ್ದೀರಾ. ನಾವು ಕರ್ನಾಟಕದಲ್ಲಿ ಕಲಾಭಿಮಾನಿ ಭಕ್ತರೆ, ನಮ್ಮ ರಾಜ್ಕುಮಾರ್ ಅಣ್ಣವ್ರು ಇದ್ರಲ್ಲ, ಎಲ್ಲ ಫಿಲಮ್ನು ನೋಡ್ತೀವಿ. ಅದು ನೋಡಿ ಕಲ್ತೀವಿ ನಾವು ಕೆಲವು ಸಣ್ಣದ್ರಲ್ಲಿ ಬುದ್ಧಿ ಇರಲ್ಲ ನಮ್ಗೆ, ಬೆಳೀತಾ ನಾವು ಕಲ್ತ್ಕೋಬೇಕು ಅಷ್ಟೇ. ರಾಜ್ಕುಮಾರ್ ಬಿಟ್ರೆ ಮೇಡಮ್ ನಾವು ಕಣ್ಣು ಮಟ್ಗ ಇನ್ನು ಈಗ ಪುನೀತ್ ರಾಜ್ಕುಮಾರ್ ಯಾಕೆ ಮೇಡಮ್ ಇಷ್ಟೆಲ್ಲ ಹೊಗಳೋದು? ಅವ್ರು ಒಳ್ಳೇದು ಮಾಡಿರೋದು ತಾನೆ. ಆದರೆ ರಾಜ್ಕುಮಾರ್ ₹1 ಕೊಡೋದು ಬೇಡ, ಅವ್ರ ನಟನೆಲ್ಲೇ ಬುದ್ಧಿ ಕಲ್ತ್ಕೊತಾ ಇದ್ವಿ ನಾವು. ಅವ್ರ ಫಿಲಮ್ ನೋಡಿದ್ರೆ ಸಾಕು, ಇವತ್ತಿಗೂ ಕಣ್ಣೀರು ಬತ್ತ. ನಮ್ಮ ತಂದೆ ತಾಯಿ ನೆನೆಸ್ಕೊತೀವಿ ನಾವು ವಯಸ್ಸಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ಬೋದು, ಆದ್ರೆ ರಾಜ್ಕುಮಾರನ್ನ ಮನ್ಸಿಗೆ ತಗೊಂಡಾಗ ನಾವು ಯಾರ ತಂಟೆಗೆ ಹೋಗಲ್ಲ. ಆ ಟೈಮಲ್ಲಿ ಪ್ರತಿಯೊಬ್ಬ ಅಭಿಮಾನಿನೂ ದೇವರಾಗ್ಬಿಡ್ತಾನೆ. ರಾಜ್ಕುಮಾರ್ದ ಅಷ್ಟು ಇದು ನಮ್ಗೆ ಮಾರ್ಗದರ್ಶನ ಅಲ್ಲ ಮೇಡಮ್ ಅವರೇ. ನೀವೇ ತಿಳ್ಕೊಳ್ಳಿ, ನಿಮಗೂ ಗೊತ್ತು, ನೀವೇನು ಓದಿರೋರು ವಿದ್ಯಾವಂತರು, ನಾವು ಓದಿಲ್ಲ. ಇದು ಬಂದು ಒಂದು ಅಂಗಡಿ ಕೆಲಸ ಮಾಡ್ತಾಯಿದ್ವಿ. ಈಗಲೂ ನಾವು ಕೂಲಿ ಕೆಲಸ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು. ಆದರೂ ಸಂತೋಷವಾಗಿ ಏನೋ ಭಗವಂತ ಒಳ್ಳೇದು ಮಾಡೋಣ. ಎಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ, ದರ್ಶನ್ ಅವ್ರಿಗೂ ಒಳ್ಳೇದಾಗಲಿ, ಅಲ್ಲಿರೋ ಸಿಬ್ಬಂದಿ ಕಾಯ್ತಾರಲ್ಲ ಅವ್ರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಯಾರು ಕೊಡಲಿಲ್ಲ ಅಂದರೆ ಭಗವಂತ ಕೊಡ್ತಾನೆ, ಕಲಿಸ್ತಾನೆ ಅವನು. ಎಲ್ಲರಿಗೂ ಬೆಳಕು ಕೊಡೋ ಮೇಲವನ, ಮೀರಿದವ್ರಿಗೆ ಅವನು ಹೊಡೆದೇ ಹೊಡಿತಾನೆ. ಯಾವ ಬೀಳದ್ರೊಳಗಿದ್ರೂ ಬಿಡಲ್ಲ. ಬೀಟ್ ಪ್ಲಸ್ ಕರ್ನಾಟಕ.